ಹಾಯ್ ಗೆಳೆಯರೇ, ಅನಂತು ಬಿಕೆ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಡಿಸೆಂಬರ್ 20 ಜಿಕೆ ಟುಡೇ ಕರೆಂಟ್ ಅಫೇರ್ಸ್ MCQ ಪ್ರಶ್ನೆಗಳನ್ನ ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಹೌದಾ? ಬನ್ನಿ ಗೆಳೆಯರೇ, ಮೊದಲನೇ ಪ್ರಶ್ನೆ ಯಾವುದು ಅಂತ ನೋಡೋಣ. ಹೂ ಚೇರ್ಡ್ ಇಂಡಿಯಾಸ್ 4th ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಚೀಫ್ ಸೆಕ್ರೆಟರೀಸ್ ಇನ್ 2024? ಭಾರತದಲ್ಲಿ 2024ರಲ್ಲಿ 4ನೇ ಮುಖ್ಯ ಕಾರ್ಯದರ್ಶಿಗಳ ರಾಷ್ಟ್ರೀಯ ಸಮ್ಮೇಳನದ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಭಾರತದ ಪ್ರಧಾನಮಂತ್ರಿಗಳು ಇದರ ಅಧ್ಯಕ್ಷರಾಗಿರ್ತಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಡಿಸೆಂಬರ್ 14 ಮತ್ತು 15ರಂದು ನವದೆಹಲಿಯಲ್ಲಿ ಮುಖ್ಯ ಕಾರ್ಯದರ್ಶಿಗಳ 4ನೇ ಒಂದು ರಾಷ್ಟ್ರೀಯ ಸಮ್ಮೇಳನದ ನೇತೃತ್ವವನ್ನು ವಹಿಸಿದ್ದರು. ಸಮ್ಮೇಳನವು ಕೇಂದ್ರ ರಾಜ್ಯ ಪಾಲುದಾರಿಕೆಗಳನ್ನ ಬಲಪಡಿಸಲು ಮತ್ತು ಸಹಕಾರಿ ಫೆಡರಲಿಸಂ ಅನ್ನ ಉತ್ತೇಜಿಸುವ ಗುರಿಯನ್ನು ಹೊಂದಿದ್ದು, ಹಿಂದಿನ ಸಮ್ಮೇಳನಗಳು ಧರ್ಮಶಾಲಾ 2022ರಲ್ಲಿ ಇದು ಧರ್ಮಶಾಲಾದಲ್ಲಿ ನಡೆಯಿತು ಮತ್ತು ನವದೆಹಲಿಯಲ್ಲಿ ಜನವರಿ ಡಿಸೆಂಬರ್ 2023ರಲ್ಲಿ ನಡೆಯಿತು. ಅದೇ ರೀತಿ 2024ರ ಸಮ್ಮೇಳನವು ಏಕೀಕೃತ ಅಭಿವೃದ್ಧಿ ಕಾರ್ಯಸೂಚಿ ಮತ್ತು ಕಾರ್ಯತಂತ್ರದ ಬೆಳವಣಿಗೆ ಯೋಜನೆಯನ್ನ ಕೇಂದ್ರೀಕರಿಸುವಂತೆ ಇದನ್ನು ನಡೆಸಲಾಯಿತು. ಹೌದಾ? ಇನ್ನ ಮುಂದಿನ ಪ್ರಶ್ನೆ, ವೈಟ್ ಪೆಂಜ್ಡ್ ವುಡ್ ಡಕ್ ಇನ್ ಪ್ರೈಮರ್ಲಿ ಫೌಂಡ್ ಇನ್ ವಿಚ್ ನಾರ್ತ್ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ ಅಂತ ಕೇಳಿದಾರೆ. ಬಿಳಿಯ ರೆಕ್ಕೆಯ ಮರದ ಬಾತುಕೋಳಿ ಪ್ರಾಥಮಿಕವಾಗಿ ಭಾರತದ ಯಾವ ಈಶಾನ್ಯ ಭಾಗದಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ ಸರಿಯಾದ ಉತ್ತರ. ಬಿಳಿ ರೆಕ್ಕೆಯ ಮರದ ಬಾತುಕೋಳಿ ಅಸ್ಸಾಂ ರಾಜ್ಯ ಪಕ್ಷಿಯಾಗಿದ್ದು ನಮೇರಿ ಟೈಗರ್ ರಿಸರ್ವ್ ನಲ್ಲಿರುವಂತಹ ನೀಲೋನ್ಮಿ ಬಿಲ್ ನಲ್ಲಿ ಕಂಡು ಬಂದಿದೆ. ಇದು ತೀವ್ರವಾಗಿ ಅಳಿವಿನಂಚಿನಲ್ಲಿದ್ದು ಭಾರತ, ಬಾಂಗ್ಲಾದೇಶ್ ಮತ್ತು ಮ್ಯಾನ್ಮಾರ್ನಲ್ಲಿ 450 ಸೇರಿದಂತೆ ಜಾಗತಿಕವಾಗಿ ಸುಮಾರು 800 ಮಾತ್ರ ಉಳಿದಿವೆ. ತನ್ನ ಕರೆಗಾಗಿ ಡಿಯೋ ಹ್ಯಾನ್ಸ್ ಎಂದು ಕರೆಯಲ್ಪಡುತ್ತಿದ್ದು, ಇದು ಕಪ್ಪು ದೇಹ, ಬಿಳಿ ಚುಕ್ಕೆಗಳ ತಲೆ ಮತ್ತು ಕೆಂಪು ಕಿತ್ತಳೆ ಕಣ್ಣುಗಳನ್ನು ಹೊಂದಿದ್ದು ಸರಾಸರಿ 81 ಸೆಂಟಿಮೀಟರ್ ಉದ್ದವಿರುತ್ತದೆ. ಹೌದಾ? ಇನ್ನ ಮುಂದಿನ ಪ್ರಶ್ನೆ, ಮೆಹರೌಲಿ ಆರ್ಚಿಯಾಲಜಿಕಲ್ ಪಾರ್ಕ್ which was seen in the news in located in which city? ಸುದ್ದಿಯಲ್ಲಿ ಕಂಡಂತಹ ಮೆಹರೌಲಿ ಪುರಾತತ್ವ ಪಾರ್ಕ್ ಯಾವ ನಗರದಲ್ಲಿ ಇದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ದೆಹಲಿ ಸರಿಯಾದಂತ ಉತ್ತರ. ಮೆಹರೌಲಿ ಪುರಾತತ್ವ ಪಾರ್ಕ್ ನಲ್ಲಿರುವಂತಹ ಧಾರ್ಮಿಕ ರಚನೆಗಳ ಕುರಿತು ASI ಸುಪ್ರೀಂ ಕೋರ್ಟ್ಗೆ ವರದಿಯನ್ನು ಮಾಡಿದ್ದು, ಈ ಒಂದು ಉದ್ಯಾನವನವು 200 ಎಕರೆಗಳಷ್ಟು ವಿಸ್ತಾರವಾಗಿದ್ದು ಮತ್ತು ಇಸ್ಲಾಮಿಕ್ ಪೂರ್ವದಿಂದ ವಸಾಹತುಶಾಹಿ ಕಾಲದವರೆಗೆ ಭಾರತದ ಪರಂಪರೆಯನ್ನ ಇದು ಪ್ರದರ್ಶಿಸುತ್ತದೆ. ಇದು 19ನೇ ಶತಮಾನದ ದೆಹಲಿಯ ಮೊದಲ ನಗರದ ಅವಶೇಷಗಳನ್ನು ಒಳಗೊಂಡಂತೆ 440ಕ್ಕೂ ಹೆಚ್ಚು ಸ್ಮಾರಕಗಳನ್ನ ಹೊಂದಿದ್ದು ವಿಶೇಷವಾಗಿರುವಂತದ್ದು. ಇದು ಎಲ್ಲಿದೆ? ದೆಹಲಿಯಲ್ಲಿ ಇರುವಂತದ್ದು. ಹೌದಾ? ಇನ್ನ ಮುಂದಿನ ಪ್ರಶ್ನೆ, ಅಂಡರ್ ದ ಸಾಲ್ ಟ್ರೀ ಥ್ರಿಟ್ಸ್ ಫೆಸ್ಟಿವಲ್ ಇಸ್ ಸೆಲೆಬ್ರೇಟೆಡ್ ಇನ್ ವಿಚ್ ಸ್ಟೇಟ್ ಆನ್ಯುವಲಿ ಅಂತ ಕೇಳಿದ್ದಾರೆ. ಅಂಡರ್ ದಿ ಸಾಲ್ ಟ್ರೀ ನಾಟಕೋತ್ಸವವನ್ನ ವಾರ್ಷಿಕವಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಅಸ್ಸಾಂ ಸರಿಯಾದ ಉತ್ತರ. ಅಸ್ಸಾಂನ ಗೋಲ್ಪಾರ್ದಲ್ಲಿ ಅಂಡರ್ ದಿ ಸಾಲ್ ಟ್ರೀ ಥಿಯೇಟರ್ ಫೆಸ್ಟಿವಲ್ ತನ್ನ 25ನೇ ವಾರ್ಷಿಕೋತ್ಸವವನ್ನ ಡಿಸೆಂಬರ್ 15ರಿಂದ 17ರವರೆಗೆ ಆಚರಿಸುತ್ತದೆ. ತೆರೆದ ಸಾಲ್ ತೋಟಗಳಲ್ಲಿ ನಡೆಯುವ ಈ ಉತ್ಸವವು ಮಣ್ಣಿನ ವೇದಿಕೆ ಮತ್ತು ಬಿದಿರಿನ ಆಸನಗಳನ್ನ ಒಳಗೊಂಡಂತೆ ಸರಳತೆ ಮತ್ತು ಪ್ರಕೃತಿಯನ್ನು ಉತ್ತೇಜಿಸುವಂತದ್ದಾಗಿರ್ತದ. ಹೌದು. 1998ರಲ್ಲಿ ಶುಕ್ರಾಚಾರ್ಯರ ರಭಾ ಸ್ಥಾಪಿಸಿದ ಉತ್ಸವವು ಕೃತಕ ಧ್ವನಿ ವ್ಯವಸ್ಥೆಗಳಿಲ್ಲದೆ ಸ್ಥಳೀಯ ಕಲಾ ಪ್ರಕಾರಗಳು ಮತ್ತು ಪ್ರದರ್ಶನಗಳನ್ನ ಇದು ಪ್ರದರ್ಶಿಸುವಂತದ್ದು ವಿಶೇಷವಾಗಿರ್ತದ. ಹೌದು. ಇನ್ನ ಮುಂದಿನ ಪ್ರಶ್ನೆ, ದ ಬಿರ್ಹೋರ್ ಟ್ರೈಬ್ ಈಸ್ ಪ್ರೈಮರಿಲಿ ಫೌಂಡ್ ಇನ್ ವಿಚ್ ಸ್ಟೇಟ್ ಅಂತ ಕೇಳಿದಾರ. ಬಿರ್ಹೋರ್ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಜಾರ್ಖಂಡ್ ಸರಿಯಾದಂತ ಉತ್ತರ. ಬಿರ್ಹೋರ್ ಬುಡಕಟ್ಟು ಜಾರ್ಖಂಡ್ ನಲ್ಲಿ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪು ಮೊದಲ ಬಾರಿಗೆ ಬಾಲ್ಯ ವಿವಾಹ ತಡೆ ಆಂದೋಲನ ಗೃಹದಾನದಲ್ಲಿ ಇದು ಭಾಗವಹಿಸುತ್ತದೆ. ಸಾಂಪ್ರದಾಯಿಕವಾಗಿ ಅಲೆಮಾರಿ ಬಿರ್ಹೋರ್ ಜಾರ್ಖಂಡ್ ನಲ್ಲಿ ವಾಸಿಸುತ್ತಿದ್ದಾರೆ. ಆದರೆ ಛತ್ತೀಸ್ಗಢ, ಒಡಿಶಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕೂಡ ಇವರು ವಾಸ ಮಾಡ್ತಾರ. ಅವರ ಭಾಷೆ ಯಾವುದಂತ ಮುಂಡಾ ಗುಂಪಿನ ಭಾಗವಾಗಿದ್ದು ಮತ್ತು ಅವರು ತಮ್ಮ ಜೀವನೋಪಾಯಕ್ಕಾಗಿ ಬೇಟೆ
ಉಪಯ ತಯಾರಿಕೆ ಮತ್ತು ಕೃಷಿಯನ್ನ ಅವಲಂಬಿಸಿರುವ ಸಂದರ್ಭದಲ್ಲಿ ಅನಿಮಿಷ ಮತ್ತು ಹಿಂದೂ ಧರ್ಮದ ಮಿಶ್ರಣವನ್ನ ನಡೆಸುತ್ತಾರೆ. ಹೌದಾ, ಇವರು ಹೆಚ್ಚಾಗಿ ಜಾರ್ಖಂಡ್ ನಲ್ಲಿ ವಾಸ ಮಾಡ್ತಾರ. ಮುಂದಿನ ಪ್ರಶ್ನೆ, ಹೈರ್ ವಾಸ್ ದ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಜಿಯೋ ಸೈನ್ಸ್ ಮ್ಯೂಸಿಯಂ ಇನಾಗ್ರೇಟೆಡ್ ರೀಸೆಂಟ್ಲಿ ಅಂತ ಕೇಳಿದಾರ. ಅಂದ್ರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಜಿಯೋ ಸೈನ್ಸ್ ಮ್ಯೂಸಿಯಂ ಅನ್ನ ಇತ್ತೀಚೆಗೆ ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಗ್ವಾಲಿಯರ್ ಸರಿಯಾದಂತ ಉತ್ತರ. ಉಪಾಧ್ಯಕ್ಷ ಶ್ರೀ ಜಗದೀಪ್ ಧನ್ಕರ್ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಜಿಯೋ ಸೈನ್ಸ್ ಮ್ಯೂಸಿಯಂ ಅನ್ನು ತೆರೆಯಲಾಯಿತು. ಈ ವಸ್ತು ಸಂಗ್ರಹಾಲಯವು 2 ಗ್ಯಾಲರಿಗಳನ್ನು ಹೊಂದಿದೆ. ಪ್ಲಾನೆಟ್ ಅರ್ತ್ ಇಟ್ಸ್ ಇನಿಕ್ವೆನ್ಸ್ ಇನ್ ಡೈವರ್ಸಿಟಿ ಮತ್ತು ಎವಲ್ಯೂಷನ್ ಆಫ್ ಲೈಫ್ ಆಫ್ ಅರ್ತ್. ಗ್ಯಾಲರಿ 1 ಭೂಮಿಯ ವಿದ್ಯಮಾನಗಳನ್ನು ಪ್ರದರ್ಶಿಸುತ್ತದೆ, ಆದರೆ ಗ್ಯಾಲರಿ 2 ಜೀವ ವಿಕಸನ ಮತ್ತು ಅಳಿವಿನ ಮೇಲೆ ಕೇಂದ್ರೀಕರಿಸುತ್ತದೆ. ಭೂವಿಜ್ಞಾನ ಜ್ಞಾನವನ್ನ ಕೂಡ ಉತ್ತೇಜಿಸುವಂತ ಆಗಿರ್ತದೆ. ಹೌದಾ. ಇನ್ನು ಮುಂದಿನ ಪ್ರಶ್ನೆ, ಮಾಳ್ವಾ ಕ್ಯಾನಲ್ ಪ್ರಾಜೆಕ್ಟ್ ಇಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಟೇಟ್ ಅಂತ. ಮಾಳ್ವಾ ಕಾಲುವೆ ಯೋಜನೆಯು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಪಂಜಾಬ್ ಸರಿಯಾದಂತ ಉತ್ತರ. ಪಂಜಾಬ್ನ ಮಾಲ್ವಾ ಕಾಲುವೆಯು ಯೋಜನೆಯು ಅದರ 150 ಕಿಲೋಮೀಟರ್ ಉದ್ದಕ್ಕೆ ಸುಮಾರು 1.30 ಲಕ್ಷ ಮರಗಳನ್ನು ಕಡಿಯಲಿದೆ. ಇದು ಸ್ವಾತಂತ್ರ್ಯದ ನಂತರ ಪಂಜಾಬ್ನ ಮೊದಲ ಪ್ರಮುಖ ನೀರಾವರಿ ಯೋಜನೆಯಾಗಿದ್ದು 2300 ಕೋಟಿ ವೆಚ್ಚ. ಕಾಲುವೆಯು ಸೆಟ್ಲೆಜ್ ನದಿಯ ಹರಿಕೆ ಹೆಡ್ ವರ್ಕ್ಸ್ ನಲ್ಲಿ ಪ್ರಾರಂಭವಾಗುತ್ತದೆ ಮತ್ತು 2000 ಕ್ಯೂಸೆಕ್ ನೀರನ್ನ ಸಾಗಿಸುವ ವಾರಿಂಖೇರಾ ಗ್ರಾಮದಲ್ಲಿ ಕೊನೆಗೊಳ್ಳುವಂತದ್ದಾಗಿರುವಂತದ್ದಾಗಿದೆ. ಈ ಯೋಜನೆಯ ವೆಚ್ಚ 2300 ಕೋಟಿ. ಮುಂದಿನ ಪ್ರಶ್ನೆ, ಸಮರ್ಥ ಉದ್ಯೋಗ ಭಾರತ್ 4.0 is an initiative of which ministry ಅಂತ ಕೇಳಿದಾರ. ಸಮರ್ಥ ಉದ್ಯೋಗ ಭಾರತ 4.0 ಯಾವ ಸಚಿವಾಲಯದ ಒಂದು ಉಪಕ್ರಮವಾಗಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಭಾರಿ ಕೈಗಾರಿಕೆಗಳ ಸಚಿವಾಲಯವು ಸರಿಯಾದಂತ ಉತ್ತರ. ಸಮರ್ಥ ಉದ್ಯೋಗ ಭಾರತ 4.0 ಉಪಕ್ರಮವು ಉದ್ಯಮದ 4.5 ತಂತ್ರಜ್ಞಾನಗಳ ಅರಿವಿನ ಮೂಲಕ ಭಾರತದ ಬಂಡವಾಳ ಸರಕುಗಳ ವಲಯದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. 4 ಸಮರ್ಥ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. C4 I4 ಲ್ಯಾಬ್ ಪುಣೆ, IITD, AIA ಫೌಂಡೇಶನ್ ದೆಹಲಿ, 4.0 ಭಾರತ ಬೆಂಗಳೂರು ಮತ್ತು ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸೆಲ್ ಬೆಂಗಳೂರು. ಈ ಕೇಂದ್ರಗಳು IoT, ಸಾಫ್ಟ್ವೇರ್ ಮತ್ತು ಡೇಟಾ ಅನಾಲಿಟಿಕ್ಸ್ ನಲ್ಲಿ ಸೆಮಿನಾರ್ಗಳು, ತರಬೇತಿ ಮತ್ತು ಸಲಹಾ ನೀಡುವ ಮೂಲಕ ಕೈಗಾರಿಕೆಗಳನ್ನ ವಿಶೇಷವಾಗಿ MSMEಗಳನ್ನ ಬೆಂಬಲಿಸುವಂತವಾಗಿವೆ. ಆದರೆ ಹಣಕಾಸಿನ ನೆರವನ್ನ ನೀಡುವುದಿಲ್ಲ. ಮುಂದಿನ ಪ್ರಶ್ನೆ, ದ ವಿಜಯ್ ದಿವಸ್ ಈಸ್ ಕಮೆಮೊರೇಟೆಡ್ ಎವ್ರಿ ಇಯರ್ ಆನ್ ವಿಚ್ ಡೇ. ವಿಜಯ ದಿವಸ್ ಅನ್ನ ಪ್ರತಿ ವರ್ಷ ಯಾವ ದಿನದಂದು ಸ್ಮರಿಸಲಾಗ್ತದ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಡಿಸೆಂಬರ್ 16 ಸರಿಯಾದಂತ ಉತ್ತರ. ವಿಜಯ ದಿವಸ್ ಅನ್ನ ಡಿಸೆಂಬರ್ 16ರಂದು ಆಚರಿಸಲಾಗ್ತದ. ಇದು 1971ರ ಇಂಡೋ ಪಾಕ್ ಯುದ್ಧದಲ್ಲಿ ಭಾರತದ ವಿಜಯವನ್ನು ಗುರುತಿಸುತ್ತದೆ. ಈ ವಿಜಯವು ಬಾಂಗ್ಲಾದೇಶದ ಸೃಷ್ಟಿಗೆ ಕಾರಣವಾಯಿತು ಮತ್ತು ದಬ್ಬಾಳಿಕೆಯ ಸ್ವಾತಂತ್ರ್ಯವನ್ನು ಸಂಕೇತಿಸುತ್ತದೆ. ಯುದ್ಧದ ಸಮಯದಲ್ಲಿ ಭಾರತೀಯ ಸೈನಿಕರ ಶೌರ್ಯ ಮತ್ತು ತ್ಯಾಗಗಳನ್ನ ಗೌರವಿಸಲು ಶಾಲೆಗಳು ಸ್ಪರ್ಧೆಗಳನ್ನ ನಡೆಸುತ್ತವೆ. ಹೌದಾ. ಮುಂದಿನ ಪ್ರಶ್ನೆ, ಸುಲ್ತಾನ್ಪುರ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂತ ಕೇಳಿದಾರೆ. ಸುಲ್ತಾನಪುರ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಇದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಹರಿಯಾಣ ಸರಿಯಾದಂತ ಉತ್ತರ. ಅರಣ್ಯ ಮತ್ತು ವನ್ಯಜೀವಿಗಳ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಸುಲ್ತಾನ್ಪುರ ರಾಷ್ಟ್ರೀಯ ಉದ್ಯಾನವನದ ಬಳಿ ಅಕ್ರಮ ನಿರ್ಮಾಣದ ಕುರಿತು ವರದಿಯನ್ನ ಕೋರಿರುವಂತದ್ದು. ಹೀಗಾಗಿ ಇದು ಈಗ ಸುದ್ದಿಯಲ್ಲಿರುವಂತದ್ದು. ಸುಲ್ತಾನಪುರ ರಾಷ್ಟ್ರೀಯ ಉದ್ಯಾನವನ ಹಿಂದೆ ಸುಲ್ತಾನಪುರ ಪಕ್ಷಿಧಾಮ ಗುರುಗಾಂವ್ ದೆಹಲಿಯಿಂದ 46 ಕಿಲೋಮೀಟರ್ ದೂರದಲ್ಲಿದ್ದು 1.44 ಚದುರ ಕಿಲೋಮೀಟರ್. ಇದು 2021ರಲ್ಲಿ ಗುರುತಿಸಲ್ಪಟ್ಟ ರಾಮ್ಸರ್ ಸೈಟ್ ಆಗಿದ್ದು ಕಾಲೋಚಿತ ಸಿಹಿ ನೀರಿನ ತೇವ ಪ್ರದೇಶವನ್ನ ಹೊಂದಿದ್ದು ಮತ್ತು ಇದು ಪ್ರಮುಖ ಪಕ್ಷಿ ಪ್ರದೇಶವಾಗಿದೆ. ಹೌದಾ.
ಇನ್ನ ಇಂದಿನ ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.